ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ. ಸರ್ಕಾರ ಎಲ್ಲೋ ಒಂದು ಕಡೆ ಕೆಟ್ಟೋಗಿದ್ದು ಬಸ್ ಥರ ನಿಂತೋಗ್ಬಿಟ್ಟಿದೆ. ಇದು ಮುಂದೆ ಹೋಗ್ತದೋ ಹೋಗಲ್ಲ ಅನ್ನೋ ಗ್ಯಾರಂಟಿನೂ ಇಲ್ಲ. ಈಗೂ ಕೂಡ ಸೋಷಿಯಲ್ ಮೀಡಿಯಾ ನೋಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ. ಒಂದು ಟ್ರೆಂಡ್ ಅದು, ಏನಿಲ್ಲ 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 ಅಂತ. ಇಲ್ಲಿ ನೀರಿಲ್ಲ, ಮೇವಿಲ್ಲ, ಅಕ್ಕಿ ಇಲ್ಲ, ಇದು ಟ್ರೆಂಡ್ ಹಾಡು ಬರ್ತಾ ಇರೋದು. ಏನಿಲ್ಲ ಇಲ್ಲ. ಈ ಕೊನೆಗೆ ಏನು ಹಾಕಿದ್ದಾರೆ ಅಂದ್ರೆ ಏನಿಲ್ಲ ಈ ಸರ್ಕಾರ, ಹಣ ಇಲ್ಲ, ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಬರ್ಕೊಟ್ಟವ್ರು ಯಾರು, ಅದನ್ನ ಹೇಳ್ತಾ ಇದ್ದೀನಿ. ಅದ್ರ ಒಂದು 60 to 70% ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಇನ್ನು ನನ್ನ ಪ್ರಕಾರ 380-360 ಕೋಟಿ ಏನೋ ಕೊಡ್ಬೇಕಾಗ್ತೈತಿ. ಇವರು ಕೇಳಿದ್ರೆ ಹಿಂದೆ ಅವ್ಯವಹಾರ ಆಗಿತ್ತು ಅಂತ. ಅವ್ಯವಹಾರ ಆಗಿದ್ರೆ ಅದೇ ಡಿ ಸಿಗಳೇ ಇವತ್ತಿರೋ ಡಿ ಸಿಗಳೇ ಅವತ್ತಿರೋ ಡಿ ಸಿಗಳೇ ಇವತ್ತಿರೋದು. ಅವ್ಯವಹಾರ ಆಗಿದೆ, ತನಿಖೆ ಮಾಡಿ, ಡಿ ಸಿ ಮೇಲೆ ಕ್ರಮ ತೆಗೆದುಕೊಳ್ಳಿ. ನಾವು ಸರ್ಕಾರ ಏನು ಕೊಡಲ್ಲ, ಡೈರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ಹೋಗುವಂಥದ್ದು. ಸರ್ಕಾರದಿಂದ ಡೈರೆಕ್ಟ್ ಅಕೌಂಟ್ ಹೋಗ್ತದೆ. ಡಿ ಸಿನೇ ಮಾನಿಟರ್ ಮಾಡೋದು. ಅವತ್ತು ಅವರೇ ಮಾನಿಟರ್ ಮಾಡ್ತಾ ಇದ್ರು, ಇವತ್ತೇ ಅವರೇ ಮಾನಿಟರ್ ಮಾಡ್ತಾ ಇದ್ರು. ಅದರಿಂದ ಪೂರ್ತಿ ರೈತರಿಗೆ ಏನು ಕೊಡಬೇಕೋ ಕೊಡಿ. ಕೇಂದ್ರ ಸರ್ಕಾರದ ಯಾವ ಬರ್ತದೆ ಅವಾಗ ಕೊಟ್ಟೇ ಕೊಡ್ತಾರೆ ಅವರು. ಅದು ನಮ್ಮ ಅಕೌಂಟ್ ಬರ್ತದೆ. ನಮ್ಮ ಹತ್ರ ದುಡ್ಡಿದ್ರೆ ಅದನ್ನ ನಾವು ಮಾಡಬೇಕು. ಅದನ್ನ ನಾನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ. ಅದರ ಜೊತೆಗೆ ಇಡೀ ನಮ್ಮ ಗವರ್ನರ್ ಭಾಷಣದಲ್ಲೇ ಒಂಥರ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅನ್ನೋದ್ರ ಬಗ್ಗೆ ಪದೇ ಹೇಳ್ತಾ ಇದ್ರು. ನಾನು ಬೆಳಗ್ಗೆನೂ ಹೇಳಿದ್ದೀನಿ ಏನೇನು ಯೋಜನೆಗಳನ್ನ ಕೊಟ್ಟಿದ್ರು ಅಂತ. ನಮ್ಮ ಸರ್ಕಾರ ಇವರು ಹಣ ಎಲ್ಲಿಂದ ಹೊಂದಿಸಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಸರ್ಕಾರದಲ್ಲಿ ರೈತ ವಿದ್ಯಾನಿಧಿ ಮಾಡಿದ್ರು, ವಿದ್ಯಾರ್ಥಿ ಕೊಡುವಂಥದ್ದಕ್ಕೆ. ಯಾರು ರೈತರ ಮಕ್ಕಳಿದ್ದಾರೆ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಲಿ ಅಂತ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಮಾಡಿದ್ರಿ. ಅದನ್ನ ತೆಗೆದುಬಿಟ್ರು, ಹಣವನ್ನ ತೆಗೆದುಬಿಟ್ಟಿದ್ದಾರೆ. ವಿವೇಕ ಶಾಲೆ ಅಭಿವೃದ್ಧಿ ಯೋಜನೆಗೆ ಹಣವನ್ನ ಕೊಟ್ಟಿದ್ರಿ, ಅದನ್ನ ತೆಗೆದುಬಿಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಭಾಗ್ಯದ ಲಕ್ಷ್ಮಿ ಬಾಂಡ್ ಯೋಜನೆ ಇತ್ತು, ಅದನ್ನು ತೆಗೆದುಬಿಟ್ಟಿದ್ದಾರೆ. ಈಗ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ ಅದನ್ನು ತೆಗೆದಿದ್ದಾರೆ. ಭೂಸಿರಿ ಯೋಜನೆ ರೈತರಿಗೆ 10,000 ಸಹಾಯಧನ ಅದು ತೆಗೆದಿದ್ದಾರೆ. ಶ್ರಮಶಕ್ತಿ ಯೋಜನೆ ಮಹಿಳೆಯರಿಗೆ 500 ರೂಪಾಯಿ ಕೊಡೋದು ಅದು ತೆಗೆದಿದ್ದಾರೆ. ಮಕ್ಕಳಿಗೆ ಬಸ್ ಪಾಸ್ ಅದನ್ನು ತೆಗೆದಿದ್ದಾರೆ. ಈ ತರ ನಮ್ಮ ಸರ್ಕಾರದಲ್ಲಿ ಏನು ರೈತರ ಪರವಾಗಿ ಕೊಟ್ಟಂತ ಯೋಜನೆಗಳನ್ನೆಲ್ಲ ಇವರು ತೆಗೆದುಬಿಟ್ಟು ರೈತರ ಪರವಾಗಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದರಲ್ಲೂ ನಾನು ಹೇಳಿದೆ, ಸರ್ಕಾರ ಪಾಪರ್ ಆಗಿದೆ, ಸರ್ಕಾರದ ಹತ್ರ ಹಣ ಇಲ್ಲ, ಶಿಷ್ಯ ವೇತನ ಕೊಡಕ್ಕೂ ಹಣ ಇವ್ರ ಹತ್ರ ಇಲ್ಲ ಅಂತ ನಾನು ಹೇಳಿದೆ. ಅಧ್ಯಕ್ಷರೇ, ಒಂದು ಇಲಾಖೆದು ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಇಲಾಖೆ ಕಡಿತಗೊಳಿಸಿದ ವಿದ್ಯಾರ್ಥಿ ವೇತನ ಆದೇಶ ಹೊರಡಿಸಿದ್ದಾರೆ. ಸರ್ಕಾರ ಆದೇಶ 30/10/2023 ಸರ್ಕಾರದ ಆದೇಶ. ತರಗತಿ ವಿದ್ಯಾಭ್ಯಾಸ ಮಾಡುವಂತ ವಿವರ ಅವರಿಗೆ. ನಾವು 1ರಿಂದ 5ನೇ ತರಗತಿಯವರೆಗೆ 5,000 ರೂಪಾಯಿ ಕೊಡ್ತಾ ಇದ್ವಿ ನಮ್ಮ ಸರ್ಕಾರ ಇದ್ದಾಗ. ವಿದ್ಯಾರ್ಥಿ ವೇತನ ಅಂತೇಳಿ ಯಾರು ಕೂಲಿ ಕಾರ್ಮಿಕರು ಇರ್ತಾರೆ ಅವ್ರಿಗೆ 5,000 ರೂಪಾಯಿ ಕೊಡ್ತಾ ಇದ್ರಿ. ನಾವು ಆವಾಗ ಆದೇಶ ಹೊರಡಿಸಿದ್ದು 13/8/2021 ಆದೇಶ ಮಾಡಿದ್ವಿ. 5,000 ರೂಪಾಯಿ ಕೊಟ್ರಿ. ಇವರೇನ್ ಮಾಡಿದ್ರು, ಅದನ್ನ 1,100 ರೂಪಾಯಿಗೆ ಇಳಿಸಿದ್ದಾರೆ. ನಾವು 5,000 ಕೊಡ್ತಾ ಇದ್ರಿ ಯಾರು ಕೂಲಿ ಮಾಡುವಂತ ಕಾರ್ಮಿಕರ ಮಕ್ಕಳಿಗೆ, ಅದನ್ನ 1,100ಕ್ಕೆ ಇಳಿಸಿದ್ದಾರೆ. 6ನೇ ತರಗತಿಯಿಂದ 7ನೇ ತರಗತಿವರೆಗೆ ನಾವು 5,000 ರೂಪಾಯಿ ಕೊಡ್ತಾ ಇದ್ರಿ, ಇವರು ಅದನ್ನ 1,250ಕ್ಕೆ ತಂದಿದ್ದಾರೆ. 8ನೇ ತರಗತಿ ಮತ್ತು 9ನೇ ತರಗತಿ ಅದನ್ನ 3,000 ರೂಪಾಯಿ ತಂದಿದ್ದಾರೆ. ನಾವು ಅದನ್ನ 12,000 ರೂಪಾಯಿ ಕೊಡ್ತಾ ಇದ್ರಿ. ಅಂದ್ರೆ ಎಷ್ಟು, ಅದರಲ್ಲೂ ನೀವು ವೈದ್ಯಕೀಯ ಹೊರಟೋದ್ರೆ ವೈದ್ಯಕೀಯ MBBSಗೆ 11,000 ಕೊಡ್ತಾ ಇದ್ರು. ನಮ್ಮಲ್ಲಿ ಇಲ್ಲಿ 25,000 ರೂಪಾಯಿ ಮೇಲೆ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಕೊಡ್ತಾ ಇದ್ದಿದ್ದು ಅಂದ್ರೆ MTechಗೆ 60,000 ರೂಪಾಯಿ, ಇಲ್ಲಿ 11,000 ರೂಪಾಯಿ ತಂದಿದ್ದಾರೆ. ಅಂದ್ರೆ ಅಜಗಜಾಂತರ ಬಡವರ ಮಕ್ಕಳು ವಿದ್ಯಾರ್ಥಿ ವೇತನ ಅನ್ನೋದು ಅವ್ರಿಗೆ ಜೀವದ ವಿದ್ಯಾಭ್ಯಾಸ ಕಲಿಯುವಂಥದ್ದಕ್ಕೆ ಅವ್ರಿಗೆ ಒಂದು ಅವಕಾಶಕ್ಕೂ ಕಲ್ಲಾಕ್ಬಿಟ್ಟಿದ್ದಾರೆ. 2 ಆದೇಶ ನನ್ನ ಹತ್ರ ಇದೆ. 2 ಆದೇಶ ನಮ್ಮ ಸರ್ಕಾರ ಹೊರಟಿದ್ದು ಯಾಕೆ ಮಾಡಕ್ತಿರು? ಬಡವರ ಮಕ್ಕಳು ಓದ್ಬಾರ್ದಾಗಾದ್ರೆ. ಇದು ಇವತ್ತು ಸರ್ಕಾರ ಎಲ್ಲವನ್ನ ಸರಿ ಮಾಡಿದೆ,
ಎಲ್ಲರಿಗೂ ಏನೋ ತುಳಿತಕ್ಕೆ ಒಳಗಾದವರಿಗೆಲ್ಲ ನಾವು ಸಹಾಯದಲ್ಲಿ ನಾವು ನಿಂತಿದ್ರಿ ಅಂದ್ರೆ ಇವರೆಲ್ಲ ತುಳಿತಕ್ಕೆ ಒಳಗಾದಂತ ಜನ ಬಡವರು. ಇವರು ಸ್ಕಾಲರ್ಶಿಪ್ಗೂ ನೀವು ಕಲ್ಲಾಗ್ತೀರಾ ಅಂದ್ರೆ ಸರ್ಕಾರಕ್ಕೆ ಏನು ಬೆಲೆ ಇರ್ತತ? ಸರ್ಕಾರಕ್ಕೆ ಒಂದು ಗೌರವ ಇರ್ತತ? ಹಿಂದೆ ಸರ್ಕಾರ ಕೊಟ್ಟಿದೆ, ಅದನ್ನ ತೆಗೆದುಹಾಕಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಯಾಕೆ ಅನ್ನೋ ಪ್ರಶ್ನೆನೂ ಕೂಡ ಇವತ್ತು ನಮ್ಮ ಕಣ್ಮುಂದೆ ಇದೆ ಅಧ್ಯಕ್ಷರೇ. ಒಂದು ರೀತಿ ನನಗನ್ಸ್ತೈತೆ ಬರಗಾಲದಲ್ಲೂ ಕೂಡ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ. ಅದು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ್ದು ಕೂಡ ಹೇಳಿದ್ರು, ಅನುದಾನ ಕೂಡ ಬಿಡುಗಡೆ ಮಾಡೋದ್ರಲ್ಲಿ ಅನುದಾನದ ಕೊರತೆನೂ ಕೂಡ ಹೇಳ್ಬಿಟ್ಟಿದ್ದಾರೆ. ಸ್ಕಾಲರ್ಶಿಪ್ ಬಗ್ಗೆ ಹೇಳಿದ್ರಲ್ಲ, ಒಂದೇ ಮಾತು ಹೇಳ್ಬಿಡ್ತು. ಏನಪ್ಪ ಸ್ಕಾಲರ್ಶಿಪ್ ಬಗ್ಗೆ? ಸದಾ ನಾವು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂತ ವಿದ್ಯಾರ್ಥಿ ವೇತನ ಸ್ಥಗಿತಗೊಳಿಸಿದೆ. ಅಲ್ಲ, ಇಲ್ಲಿ ರಾಜ್ಯ ಸರ್ಕಾರದ ಅಧಿವೇಶನ ನಡೀತಾ ಇದೆ. ಇಲ್ಲಿ ಮಾತಾಡಿ. ಅಲ್ಲ, ಅವ್ರು ಮುಗಿಸ್ಲಿ. ಈಗ ಯಾಕಾಗಿದೆ? ಒಂದ್ ನಿಮಿಷ ಅಧ್ಯಕ್ಷ ತಪ್ಪು ಮಾಹಿತಿ ಹೋಗ್ಬಾರ್ದು. ನೀವು ಡಿಬೇಟ್ ಆದ್ರೆ ಸ್ವಲ್ಪ ಅಲ್ಲಲ್ಲ ವಿಷಯ ತಿಳ್ಕೊಳ್ಳಿ ಒಂಚೂರು. ಗೊತ್ತಾಯ್ತು. ಆಲ್ ಆಫ್ ಎ ಸಡನ್ ಸೆಂಟ್ರಲ್ ಬರ್ಡನ್ ಸ್ಟೇಟ್ ಮೇಲೆ ಬಿದ್ದಿದೆ. ಯಾಕಂದ್ರೆ ನಾನು ಕೂಡ ಸದನ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿರುವಾಗ ಈ ವಿಚಾರ ನನ್ನ ಗಮನದಲ್ಲಿ ಇರೋದ್ರಿಂದ ಬೆಳಕು ಚೆಲ್ಲೋದು ನನ್ನ ಜವಾಬ್ದಾರಿ. ತಪ್ಪು ದಾಖಲೆಗೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಹೇಳಿದ್ದು. ಕೇಂದ್ರದ ತಪ್ಪು ದಾಖಲೆ ಇರೋದ್ರಿಂದ ನರೇಂದ್ರ ಸ್ವಾಮಿ ಬಂದಿದೆ. ರಿಪ್ಲೈ ಮಾಡುವಾಗ ಮಂತ್ರಿಗಳಿಗೆ ಹೇಳಿದ್ರೆ ಇವ್ರು ತಪ್ಪು ಹೇಳಿದ್ದಾರೆ, ನಾವು ಸರಿ ಮಾಡಿದೀವಿ ಅಂತ ಮಾಡಿದ್ರೆ ಅದು ರೆಕಾರ್ಡ್ ಹೊರಟೋಗ್ತದೆ. ಆಯ್ತು, ನಿಮ್ಗೂ ಬೇಗ ಮಂತ್ರಿ ಪದವಿ ಸಿಗಲಿ ಅಂತ ನಾವು ಶುಭಾಶಯ ಕೊಡ್ತೀವಿ. ಅಧ್ಯಕ್ಷರೇ, ಕೇಂದ್ರ ಸರ್ಕಾರ ಇವತ್ತು ಕೂಡ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ. ಇವತ್ತು ಕೆಂಪೇಗೌಡ 2ನೇ ರನ್ವೇಗೆ 2708 ಕೋಟಿ ಕೊಟ್ಟಿದ್ದಾರೆ. ಟರ್ಮಿನಲ್ 2ಗೆ 5000 ಕೋಟಿ ಕೊಟ್ಟಿದ್ದಾರೆ. ರೈಲ್ವೆ ಯೋಜನೆಗೆ 2009ರಿಂದ 2014ವರೆಗೂ 835 ಕೋಟಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅನ್ಸುತ್ತೆ. ನಮ್ಮ ಸರ್ಕಾರ ಬಂದ ಮೇಲೆ 3424 ಕೋಟಿ, ಅಂದ್ರೆ 4 ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ. ಮತ್ತೆ ರೈಲ್ವೆ ಯೋಜನೆಗಳು ಅಷ್ಟೇ. ರೈಲ್ವೆ ಯೋಜನೆಗೆ 47,346 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಇವೆಲ್ಲನೂ ಕೂಡ ಕರಾವಳಿ ಅಭಿವೃದ್ಧಿಗೆ. ಸಾಗರಮಾಲಾ ಯೋಜನೆಯಲ್ಲಿ 1,440 ಕೋಟಿ ಕೊಟ್ಟಿದ್ದಾರೆ. 31 ಯೋಜನೆಗಳನ್ನ ಕೇಂದ್ರ ಸರ್ಕಾರದ ಒಂದು ಇದರಲ್ಲಿ ನಾವು ಕೊಡ್ತಾ ಇದ್ದೀವಿ. ಇವತ್ತು ತಮಗೂ ಗೊತ್ತಿದೆ, ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಬುಡಕಟ್ಟು ವಿದ್ಯಾರ್ಥಿ ವೇತನಗಳಿಗೆ ಈಗ 4,213 ಕೊಟ್ಟಿದ್ದಾರೆ. ಇವರೆಲ್ಲ ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಪ್ರತಿ ಸರಿ ಇವರು ಇದರಲ್ಲಿ ನಿನ್ನೆ ನಾನು ರಾಜ್ಯಪಾಲರ ಭಾಷಣ ನೋಡಿದಾಗ ಪತ್ರಿಕೆಯಲ್ಲಿ ಬಂದಿದ್ದು ಪೂರ್ತಿ ಸಿದ್ದರಾಮಯ್ಯನವರು ಏನು ಹೇಳಿಸಿದ್ದಾರೆ ಗವರ್ನರ್ ಕೈಲಿ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೇಳಿಸಿದ್ದಾರೆ ಅಂತ ಬಂದಿದೆ. ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿರೋದು. ಅದಕ್ಕೋಸ್ಕರ ಹೇಳ್ತೀನಿ, ಕೇಂದ್ರ ಸರ್ಕಾರದ ಏನು ಕಳೆದ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗಿಂತನೂ 3 ಪಟ್ಟು 4 ಪಟ್ಟು ಹಣವನ್ನ ಕೊಟ್ಟಿದ್ದಾರೆ. ಅದರಿಂದ ನಾನು ಗೌರವಾನ್ವಿತ ರಾಜ್ಯಪಾಲರು ಏನು ಭಾಷಣವನ್ನ ಮಾಡಿದ್ದಾರೆ, ಅದಕ್ಕೆ ವಂದನಾ ನಿರ್ಣಯ ಸಂದರ್ಭದಲ್ಲಿ ನಾನು ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಬಗ್ಗೆನೂ ಮಾತಾಡಿದ್ದೀನಿ. ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಬೆಂಗಳೂರಿನ ತಾರತಮ್ಯ ಏನು ಅನುದಾನ ಕೊಡೋದ್ರಲ್ಲೂ ಕೂಡ ಬೆಂಗಳೂರಿನ ಶಾಸಕರಿಗೆ ಮತ್ತು ಇಡೀ ರಾಜ್ಯದ ಶಾಸಕರಿಗೆ ಅನುದಾನ ಕೊಡೋದ್ರಲ್ಲೂ ತಾರತಮ್ಯ ಆಗ್ತಾ ಇದೆ. ಅದನ್ನ ಎಲ್ಲ ಯಾವುದೋ ಒಂದು ಪಾರ್ಟಿಗೆ ಕೊಟ್ರೆ ಇಡೀ ರಾಜ್ಯ ಏನು ಉದ್ಧಾರ ಆಗಲ್ಲ, ಇಡೀ ರಾಜ್ಯ ಏನಾಗಲ್ಲ. ಅವ್ರು ಕೇಳ್ತಾರೆ, ಕೆಲವರೆಲ್ಲ ನಮ್ಮದು ಬೆಂಗಳೂರು ಬಂದಾಗ ಕೇಳ್ತಾರೆ, ನೀವಿದ್ದಾಗ ಎಷ್ಟೆಷ್ಟು ಕೊಟ್ಟಿದ್ರಿ. ನಾನು ಹೇಳ್ತಾ ಇದ್ದೀನಿ, ಅದನ್ನ ತೆಗೆಸಿ ನೋಡ್ಬಿಡಿ, ನಾವಿದ್ದಾಗ ಎಷ್ಟು ಕೊಟ್ರೆ ಅಷ್ಟೇ ಕೊಡಿ ಸಾಕು. ಯಡಿಯೂರಪ್ಪನವರಿದ್ದಾಗ ಯಾವ್ಯಾವ ಶಾಸಕರಿಗೆ, ಯಾವ್ಯಾವ ಪಾರ್ಟಿ ಶಾಸಕರಿಗೆ ಎಷ್ಟೆಷ್ಟು ಕೊಟ್ಟಿದ್ರು ಅಷ್ಟು ಕೊಡಿ ಸಾಕು. ಎಷ್ಟೇನು ಕೇಳೋರು. ಬೊಮ್ಮಾಯಿಯವರಿದ್ದಾಗ ಎಷ್ಟು ಕೊಟ್ಟಿದ್ದಾರೋ, ಪ್ರತಿಪಕ್ಷ ಶಾಸಕರು ಇರ್ಬೋದು, ರೂಲಿಂಗ್ ಎಷ್ಟು ಕೊಟ್ಟಿದಾರೋ ಕೊಡಿ. ಅದು ಬಿಟ್ಬಿಟ್ಟು ಎಲ್ಲ ಕಡೆ ನೀವು 0-0 ಮಾಡಕ್ಕೆ ಹೋದರೆ ಅದು ಸರಿ ಇಲ್ಲ, ಅದು ನ್ಯಾಯನೂ ಅಲ್ಲ ಅದು. ಅದರಿಂದ ಇದನ್ನ ಸರಿಪಡಿಸಬೇಕಾಗಿದ್ದು. ಹೋಲ್ಡ್ ಮಾಡ್ಯಾರ, ಆನ್ಗೋಯಿಂಗ್ ಟೆಂಡರ್ ವರ್ಕ್ ಚಾಲೂ ಇದ್ದಿದ್ದು ಬಂದ್ ಮಾಡಿಬಿಟ್ಟಾರ. ಅದು ಎಲ್ಲಾ ಕಡೆ ಮಾಡಿದ್ದಾರೆ. ಏನೂ ಇಲ್ಲ, ರೂಪಾಯಿ ಕೆಲಸ ನಡೀತಾ ಇಲ್ಲ, ಎಲ್ಲ ಬಂದಾಗ ಸರ್ಕಾರ ಬಂದ ತಕ್ಷಣನೇ ಎಲ್ಲ ರದ್ದು ಮಾಡಿಬಿಟ್ಟಿದ್ದಾರೆ. ರದ್ದು ಮಾಡಿ ಅದನ್ನ ಹಣನ ಡೈವರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ, ಸರ್ಕಾರ ಎಲ್ಲೋ ಒಂದ್ ಕಡೆ ಕೆಟ್ಟೋಗಿದ್ದು ಬಸ್ ತರ ನಿಂತೋಗ್ಬಿಟ್ಟಿದೆ.
ಇದು ಮುಂದೆ ಹೋಗ್ತದೋ ಹೋಗಲ್ಲ ಅನ್ನೋ ಗ್ಯಾರಂಟಿನೂ ಇಲ್ಲ. ಈಗೂ ಕೂಡ ಸೋಷಿಯಲ್ ಮೀಡಿಯಾ ನೋಡ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ. ಒಂದು ಟ್ರೆಂಡ್ ಅದು, ಏನಿಲ್ಲ 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 ಅಂತ. ಇಲ್ಲಿ ನೀರಿಲ್ಲ, ಮೇವಿಲ್ಲ, ಅಕ್ಕಿ ಇಲ್ಲ, ಇದು ಟ್ರೆಂಡ್ ಹಾಡು ಬರ್ತಾ ಇರೋದು. ಏನಿಲ್ಲ ಇಲ್ಲ. ಈ ಕೊನೆಗೆ ಏನ್ ಹಾಕಿದ್ದಾರೆ ಅಂದ್ರೆ ಏನಿಲ್ಲ ಈ ಸರ್ಕಾರ, ಹಣ ಇಲ್ಲ, ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಬರ್ಕೊಟ್ಟವ್ರು ಯಾರು, ಅದನ್ನ ಹೇಳ್ತಾ ಇದ್ದೀನಿ. ಅದರಿಂದ ಸರ್ಕಾರ ಇವತ್ತು ಬದುಕಿದೆ ಅಂತ ತೋರಿಸ್ಬೇಕಾದ್ರೆ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು. ಇಡೀ ರಾಜ್ಯದಲ್ಲಿ ಏನು ಕುಡಿಯೋ ನೀರಿನ ಹಾಹಾಕಾರ ಇದೆ, ಇದನ್ನ ಸರಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಬೇಕು. ಕರ್ನಾಟಕದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹಳ್ಳ ತಪ್ಪಿದೆ, ಅದನ್ನ ಸರಿ ಹೋಗುವಂತ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ರಾಜ್ಯಪಾಲರ ಕೈಯಲ್ಲಿ ಏನೇನೋ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ. ನಾವೇನೋ ತಿಳ್ಕೊಂಡಿದ್ರಿ, ರಾಜ್ಯಪಾಲರು ಭಾಷಣ ಮಾಡುವಾಗ ನೂರಾರು ನೀರಾವರಿ ಯೋಜನೆಗಳನ್ನ ಪ್ರಾರಂಭ ಮಾಡ್ತಾರೆ, ಯೋಜನೆಗಳು ಹೊಸ ಯೋಜನೆಗಳನ್ನ ಅವ್ರ ಕೈಲಿ ಹೇಳಿಸ್ತಾರೆ ಅಂತ ತಿಳ್ಕೊಂಡಿದ್ರಿ. ಬೆಂಗಳೂರಿಗೂ ಹೊಸ ಯೋಜನೆಗಳನ್ನ ಕೊಡ್ತಾರೆ ಅಂತ ತಿಳ್ಕೊಂಡಿದ್ರಿ. ನನಗನ್ಸುತ್ತೆ ಏನು ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ, ವಿಷನ್ ಇಲ್ಲದೆ ಇರತಕ್ಕಂಥ ಒಂದು ರಾಜ್ಯಪಾಲರ ಕೈಲಿ ಸರ್ಕಾರದವರು ಮಾತಾಡಿಸಿದ್ದಾರೆ. ನನಗನ್ಸುತ್ತೆ ಇದರಲ್ಲಿ ಸುಳ್ಳು ಬಿರಿ ಸುಳ್ಳು ಬಿಟ್ರೆ ಸತ್ಯ ಅಂತ. ಅಂದ್ರೆ ದುಡ್ಡಿಲ್ಲ ಇವ್ರ ಹತ್ರ, ಪಾಪರಾಗಿರೋದ್ರಿಂದ ದುಡ್ಡಿಲ್ಲ. ಪಾಪರ ಸರ್ಕಾರದಿಂದ ನಾವು ಇನ್ನೇನು ಕೇಳಕ್ ಸಾಧ್ಯ? ಅದರಿಂದ ಗವರ್ನರ್ ಕೈಲಿ ಸುಳ್ಳನ್ನ ಹೇಳಿಸಿದ್ದಾರೆ ಅನ್ನೋ ಮಾತನ್ನ ಹೇಳಿ ತಾವು ಅವನಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.